ಯಾವ ಕ್ಯಾನ್ಸರ್ಗೆ ಯಾವ ಜೀನ್ಸ್ ಕಾರಣವೋ ಒಂದು ಸಾರಿ ನೋಡೋಣ. ಕ್ಯಾನ್ಸರ್ ಕೆಲವು ಶೇಕಡ ವಂಶಪಾರಂಪರಿಕವಾಗಿ ಜೀನ್ಸ್ ಪ್ರಕ್ರಿಯೆಯಿಂದ ಬರುತ್ತೆ ಅನ್ನುವ ವಿಷಯವನ್ನು ನಮಗೆ ತಿಳಿದಿದೆ. ಆದ್ದರಿಂದ ಪ್ರಸ್ತುತ ಇದನ್ನು ಕಂಡುಹಿಡಿಯುವುದಕ್ಕೆ ಪರೀಕ್ಷೆಯನ್ನು ಮಾಡಲಾಯಿತು. ಯಾವ ಕ್ಯಾನ್ಸರ್ ಯಾವ ಜೀನ್ಸ್ ಇಂದ ಬರುವ ಪರಿಣಾಮವಿರುತ್ತೆ ಅಂತ ವಿಷಯವನ್ನು ಒಂದು ಸಾರಿ ನೋಡೋಣ. MLH1, MSH2, MHS6, PMS2, APC ಅಷ್ಟೇ ಅಲ್ಲದೆ DPC4, BMPR1, PTEN ಅಷ್ಟೇ ಅಲ್ಲದೆ MYH ಅನ್ನುವ ಜೀನ್ಸ್ ಇದರಿಂದ ಈ ಕೊಲೆರೆಕ್ಟಲ್ ಕ್ಯಾನ್ಸರ್ ಬರುವ ಪರಿಣಾಮವಿರುತ್ತದೆ. ಅಷ್ಟೇ ಅಲ್ಲದೆ BRCA1, BRCA2 ನಿಂದ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲದೆ ಓವರಿನ್ ಕ್ಯಾನ್ಸರ್ ರಿಸ್ಕ್ ಹೆಚ್ಚಿರುತ್ತದೆ. ಇನ್ನು HPC1 ಅಷ್ಟೇ ಅಲ್ಲದೆ TLR1, TLR4, TLR6 ಆ ತರಹ TLR9 ಈ ಜೀನ್ಸ್ ಇಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಅಷ್ಟೇ ಅಲ್ಲದೆ SCLC1 ಜೀನ್ಸ್ ಇಂದ ಲಂಗ್ ಕ್ಯಾನ್ಸರ್ ಬರುವ ಪರಿಣಾಮಕ್ಕೆ ಅವಕಾಶವಿರುತ್ತದೆ. ಅಷ್ಟೇ ಅಲ್ಲದೆ DPC4 ಜೀನ್ಸ್ ಅನ್ನೋದು ಪರಿಣಾಮವಾದ ಪ್ಯಾನ್ಕ್ರಿಯಾಟ್ ಕ್ಯಾನ್ಸರ್ ಅನ್ನು ಟ್ರಿಗರ್ ಮಾಡುವ ಅವಕಾಶಗಳು ಹೆಚ್ಚಿರುತ್ತದೆ. ಅಲ್ಲದೆ TLR4 ಜೀನ್ಸ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ ಕಾರಣವಾಗುವ ಅವಕಾಶಗಳಿರುತ್ತದೆ. ಈಗ ಮೆಲನೋಮಾ ವಿಷಯದೊಳಗಡೆ CDKN2 ಜೀನ್ಸ್ ಟ್ರಿಗರ್ ಮಾಡುತ್ತೆ ಅನ್ನುವುದು. ಇದನ್ನು ತಿಳಿಯುವುದಕ್ಕೆ ಮಾಡುವ ಜೆನೆಟಿಕ್ ಟೆಸ್ಟ್ ಖಚಿತವಾಗಿಯೂ ಕ್ಯಾನ್ಸರ್ ಬರುತ್ತೆ ಅಂತ ಹೇಳದಿದ್ದರೂ ಕೂಡ ಕ್ಯಾನ್ಸರ್ ರಿಸ್ಕ್ ಅನ್ನು ಗೊತ್ತಾಗುತ್ತದೆ ಅಂತ ಹೇಳಬಹುದು ನಾವು. ಥ್ಯಾಂಕ್ ಯು.